ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಅಂಗನವಾಡಿಯಲ್ಲಿ ಕೊಡುವಂತಹ ಮಿಲ್ಲೆಟ್ ಲಡ್ಡು ಮಿಶ್ರಣ 3 ವರ್ಷದಿಂದ 6 ವರ್ಷದ ಮಕ್ಕಳಿಗೆ ಕೊಡುವಂತಹ ಈ ಮಿಲ್ಲೆಟ್ ಲಡ್ಡು ಮಿಶ್ರಣದಿಂದ ಒಂದು ಹೊಸ ರೀತಿಯಾದಂಥ ಒಂದು ರೆಸಿಪಿನ ಮಾಡೋಣ ಬನ್ನಿ. ತಿನ್ನೋಕೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಶಿಶುಗಳ ಮತ್ತು ಚಿಕ್ಕ ಮಕ್ಕಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಿಂದ ಉಂಡೆ ಕೂಡ ಮಾಡ್ತಾರೆ. ಈ ರೀತಿ ಒಮ್ಮೆ ಮಾಡಿಕೊಡಿ, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಇದರಲ್ಲಿ ಅನೇಕ ಪೌಷ್ಟಿಕಾಂಶ ಹಾಗೆ ಗೋಧಿ, ಧಾನ್ಯ, ಎಲ್ಲ ಧಾನ್ಯಗಳು, ಸೋಯಾ, ರಾಗಿ ಎಲ್ಲ ಕೂಡ ಇದೆ ಇದರಲ್ಲಿ. ಈ ರೀತಿ ಒಮ್ಮೆ ಮಾಡಿಕೊಡಿ, ತುಂಬಾ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಒಂಥರ ಸಾಫ್ಟಾಗಿ ಬಿಸ್ಕೆಟ್ ಥರ ಕೂಡ ಆಗುತ್ತೆ ಇದು. ಹಾಗೆ ಇದನ್ನು ಬಹಳಷ್ಟು ಜನ ಒಸಿತಾರೆ. ಈ ರೀತಿ ಹೊಸದಾಗಿ ರೆಸಿಪಿನ ಮಾಡಿಕೊಡಿ, ಮಕ್ಕಳು ಓಡಾಡ್ಕೊತಾನೆ ಮಕ್ಕಳು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ನಾನು ಫಸ್ಟ್ ಇಲ್ಲಿ 1 ಕಪ್ ಆಗುವಷ್ಟು ಈ ಮಿಲ್ಲೆಟ್ ಮಿಶ್ರಣ ತೊಗೊತಾ ಇದ್ದೀನಿ. ಈ ಮಿಶ್ರಣ ಬಂದುಬಿಟ್ಟು ಸ್ವಲ್ಪ ಸಿಹಿ ಇರುತ್ತೆ, ಎಲ್ಲರಿಗೂ ಗೊತ್ತಿರುವ ಹಾಗೆ. 3 ವರ್ಷದಿಂದ ಮೇಲ್ಪಟ್ಟ ಮಕ್ಕಳಿಗೆ ಕೊಡ್ತಾರೆ ಅಲ್ವಾ ಲಡ್ಡು ಮಾಡೋಕ್ಕೆ ಅಂತ. ಹಾಗೆ ನಮ್ಮ ಚಾನಲಲ್ಲಿ ಲಡ್ಡು ರೆಸಿಪಿ ಕೂಡ ನಾನು ಮಾಡಿ ಹಾಕಿದ್ದೀನಿ. ಆ ರೀತಿ ಮಾಡಿಕೊಡಿ, ಲಡ್ಡುನ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಾನು 1 ಕಪ್ ಆಗುವಷ್ಟು ಈ ಮಿಲ್ಲೆಟ್ ಲಡ್ಡು ಮಿಶ್ರಣ ತಗೊಂಡಿದ್ದೀನಿ. ಹಾಗೆ 1 ಏಲಕ್ಕಿನ ನಾನು ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ನಾನು 1/4 ಕಪ್ ಆಗುವಷ್ಟು, ಅಂದರೆ ಒಂದು ಅರ್ಧಕ್ಕಿಂತ ಕಡಿಮೆ ಆಗುವಷ್ಟು ನಾನು ಈ ಬೆಲ್ಲನ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಬೇಕಾದರೆ ನೀವು ತುರಿದ್ಬಿಟ್ಟು ಕೂಡ ಹಾಕ್ಕೊಳ್ಳಿ, ಯಾಕಂದರೆ ಮಿಕ್ಸ್ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಆಗುತ್ತೆ. ಈ ರೀತಿ ಒಮ್ಮೆ ಮಾಡಿ ನೋಡಿ, ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಪೌಡರು ಸಿಹಿ ಆಗಿರೋದ್ರಿಂದ ನಾವು ಸ್ವಲ್ಪ ಬೆಲ್ಲನ ನಾನು ಕಡಿಮೆನ ಹಾಕ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಮಾಡಿಕೊಟ್ರೆ. ಈ ರೀತಿ ಚೆನ್ನಾಗಿ ಇದನ್ನು ಈ ರೀತಿ ಕಿವುಚ್ಕೊಳ್ಳಿ. ಏನಾದರೂ ಗಂಟು ಏನಾದರೂ ಇದ್ದರೆ ಬೆಲ್ಲದ್ದು ಹೋಗುತ್ತೆ ಅಂತ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಎಲ್ಲೂ ಕೂಡ ಈ ಬೆಲ್ಲದ ಗಂಟು ಇಲ್ಲದೇ ಇರೋ ಥರ ಈ ರೀತಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿರ್ತೀರಿ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಮೊದಲು ನೋಡ್ಬೋದು. ನೋಡಿ ರೀತಿ ನಾನು ಒಂದು ಸ್ವಲ್ಪನೇ ನೀರನ್ನ ಹಾಕಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ತೆಳುನೂ ಅಲ್ಲ, ಗಟ್ಟಿನೂ ಇಲ್ಲ, ನಮಗೆ ಲಟ್ಟಿಸೋಕೆ ಬರಬೇಕು. ಆ ರೀತಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಅವ್ರಿಗೂ ಕೂಡ ಈ ಅಂಗನವಾಡಿಯಲ್ಲಿ ಕೊಡುವಂಥ ಮಿಲ್ಲೆಟ್ ಮಿಶ್ರಣದಿಂದ ಈ ರೀತಿ ಕೂಡ ರೆಸಿಪಿ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಾದರೆ ತೆಳು ಆದರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡ್ಬಿಟ್ಟು ಈ ಮಿಲ್ಲೆಟ್ ಲಡ್ಡು ಮಿಶ್ರಣನ ಹಾಕ್ಕೊಳ್ಳಿ, ಏನಾದರೂ ಸ್ವಲ್ಪ ತೆಳುವಾದರೆ. ನೋಡಿ ಈ ರೀತಿ ನಾನು ಈ ರೀತಿ ಕರೆಕ್ಟಾಗಿ ರೀತಿ ಮಾಡ್ಕೊಂಡಿದ್ದೀನಿ. ಜಾಸ್ತಿ ತೆಳು ಕೂಡ ಮಾಡ್ಕೋಬೇಡ್ರಿ, ಇಲ್ಲಾಂದರೆ ನಾವು ಅಡುಗೆ ಎಣ್ಣೆಯಲ್ಲಿ ಕರಿಯುವಾಗ ಒಡೆದೋಗ್ಬಿಡುತ್ತೆ. ನೋಡಿ ಈ ರೀತಿ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕಿ ಸ್ವಲ್ಪ ದಪ್ಪವಾಗಿ ಇದನ್ನು ಲಟ್ಟಿಸ್ಕೋಬೇಕು. ನಾನು ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕಿ ಇದನ್ನು ಈ ರೀತಿ ಲಟ್ಟಿಸ್ಕೊತಾ ಇದ್ದೀನಿ. ಜಾಸ್ತಿ ತೆಳುವಾಗಿ ಕೂಡ ಲಟ್ಟಿಸ್ಕೋಬಾರ್ದು. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು. ನೀವು ಜಸ್ಟ್ ಒಂದು ಕಪ್ ಆಗುವಷ್ಟು ಈ ಮಿಲ್ಲೆಟ್ ಮಿಶ್ರಣದಿಂದ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಪದೇ ಪದೇ ಮಾಡ್ತಾನೆ ಇರ್ತೀರ. ನೋಡಿ ಈ ರೀತಿ ದಪ್ಪವಾಗಿ ಸ್ವಲ್ಪ ಈ ರೀತಿ ಲಟ್ಟಿಸ್ಕೋಬೇಕು. ಈ ಟೈಮಲ್ಲಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕೂಡ ಕಟ್ ಮಾಡ್ಕೋಬೋದು, ಅಥವಾ ನಿಮಗೆ ರೌಂಡ್ ಶೇಪ್ ಬೇಕಪ್ಪ ಅಂದರೆ ರೌಂಡ್ ಶೇಪ್ ಕೂಡ ಕಟ್ ಮಾಡ್ಕೋಬೋದು. ಒಂದು ಟೀ ಕುಡಿಯೋ ಕಪ್ ಇದ್ದರೆ ರೌಂಡ್ ಶೇಪಲ್ಲಿ ಕೂಡ ನೀವು ಕಟ್ ಮಾಡ್ಕೋಬೋದು. ನಾನು ಒಂದು ಚಾಕುವಿನಿಂದ ಚೌಕಾಕಾರದಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂದರು. ಸಣ್ಣ ಮಗು ಅಂತೂ ತುಂಬಾ ಇಷ್ಟಪಟ್ಟು ತಿನ್ನುತ್ತೆ, ಯಾಕಂದರೆ ಸಾಫ್ಟಾಗಿ ಕೂಡ ಆಗುತ್ತೆ. ಹಾಗೆ ಒಂಥರ ಬಿಸ್ಕೆಟ್ ರುಚಿ ಕೂಡ ಬರುತ್ತೆ, ಅಷ್ಟು ಚೆನ್ನಾಗಿ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಯಾವ ರೀತಿ ಬಂತು ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜಸ್ಟ್ ನೀವು ಮೊದಲನೇ ಸಾರಿ ಮಾಡ್ತಾಯಿದ್ರೆ 1 ಕಪ್ಪು ಈ ಮಿಲ್ಲೆಟ್ ಲಡ್ಡು ಮಿಶ್ರಣ ಹಿಟ್ಟನ್ನು ತೊಗೊಂಡ್ಬಿಟ್ಟು ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ಈ ರೀತಿ ನಾನು ಒಂದು ಅರ್ಧ ಇಂಚಾದರೂ ದಪ್ಪ ಇರಬೇಕದು. ಬೇಕಾದರೆ ತೆಳುವಾದರೆ ಈ ರೀತಿ ಕೈಯಿಂದ ಪ್ರೆಸ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಕರೀರಿ. ನೋಡಿ ಇವಾಗ ಅಡುಗೆ ಎಣ್ಣೆ ಬಿಸಿಯಾಗಿದೆ. ನಾನು ಒಂದೊಂದಾಗಿ ಕಡಿಮೆ ಉರಿಯಲ್ಲಿ ಇದನ್ನು ಆದಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದೇ ಜಾಸ್ತಿ ಉರಿ ಇದಪ್ಪ ಅಂದರೆ ಮೇಲ್ಗಡೆ ಸುಟ್ಟೋಗಿ ಒಳಗಡೆ ಹಸಿಯಾಗಿರುತ್ತೆ. ಕಡಿಮೆ ಉರಿಯಲ್ಲಿ ಇದನ್ನು ನಿಧಾನವಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಆಯಿತು. ತುಂಬಾ ಸಖತ್ತಾಗಿ ಬಂತು. ಈ ರೀತಿ ಸ್ವಲ್ಪ ತಿರುಗಿಸ್ತಾ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಆಯಿತು. ತುಂಬಾ ಚೆನ್ನಾಗಿ ಬರುತ್ತೆ.
ಹಾಗೆ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ಶೇರ್ ಕೂಡ ಮಾಡೋದನ್ನು ಮರಿಬೇಡಿ. ನೋಡಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಇದೇ ರೀತಿ ನಾನು ಈ ಎಲ್ಲವನ್ನು ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.